ಓಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿವಿನಾಶನಂ. ಓಂ ದುರ್ಗಾ ಪರಮೇಶ್ವರ್ಯೈ ನಮಃ. ತುಲಾರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋನಲ್ಲಿ ನಾನು ವಿಶೇಷವಾದಂತಹ ವಿಚಾರವನ್ನ ವಿಶೇಷವಾದಂತಹ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇನೆ. ಕೋಡಿಬೆಂಗ್ರೆ ಎನ್ನುವಂತಹ ಒಂದು ಜಾಗ, ಇಲ್ಲಿ ದುರ್ಗಾ ಪರಮೇಶ್ವರಿಯ ಸನ್ನಿಧಾನ. ಇದು ಸಂಗಮ ಸ್ಥಳ, ಎರಡು ನದಿಗಳು ಹಾಗೂ ಆ ನದಿ ಸಮುದ್ರ, ಇದೆಲ್ಲ ಸಂಗಮ ಸ್ಥಾನ. ಈ ಸಂಗಮ ಸ್ಥಾನದಲ್ಲಿ ವಿಶೇಷವಾಗಿ ನಾವು ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಏನೇನು ಒಳ್ಳೇದಾಗಲಿದೆ ಅನ್ನುವಂತಹ ವಿಚಾರ ತಿಳಿಸ್ತಾ ಇದ್ದೀನಿ. ದುರ್ಗಾ ಪರಮೇಶ್ವರ ಅನುಗ್ರಹದಿಂದ ಎಲ್ಲ ಸತ್ಯ ಆಗ್ಬಿಡ್ಲಿ, ನಿಮಗೆಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಬಟ್ ನೀವು ಸಹ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕುಜ ಬಲ. ಕುಜಗ್ರಹ ನಿಮಗೆ ಸಪ್ತಮಾಧಿಪತಿ ಹೌದು, ಧನಾಧಿಪತಿ ಹೌದು, ಕುಟುಂಬಾಧಿಪತಿ ಹೌದು. ಶುಕ್ರ ಕುಜ ನಿಮ್ಮ ರಾಶಿಯಲ್ಲಿದ್ದಾಗ ನೆಗೆಟಿವ್ಸ್ ಏನಾಗುತ್ತೆ ನಾನು ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಒಳ್ಳೇದೇನಾಗುತ್ತೆ ಅನ್ನೋ ಅಂತ ತಿಳಿಸ್ಬೋದಲ್ಲ. ಸೊ ಈ ಗೋಚಾರದಲ್ಲಿ ನಿಮ್ಗೆ ಏನಾಗುತ್ತೆ, ನಿಮ್ಮ ಅಕ್ಟೋಬರ್ ಅಲ್ಲಿ ಶುಕ್ರ ಬಲ ಇಲ್ಲ, ನಿಮಗೆ ರಾಷ್ಟ್ರಾಧಿಪತಿಯದ್ದೇ ಬಲ ಇಲ್ಲ. ಆದರೂ ಸಹ ಕುಜ ಬಲ ಇದೆ. ಕುಜ ನಿಮಗೆ ಧನಾಧಿಪತಿ. ಸೊ ಶುಕ್ರ ಕೊಡದೇ ಇರುವಂತಹ ದುಡ್ಡನ್ನ ಕುಜ ಕೊಡ್ತಾನೆ ಅಂತ ಕಂಡು ಬರ್ತಾ ಇದೆ. ಅಂದ್ರೆ ಬಹಳ ಕಷ್ಟ ಬಂದ್ಬಿಡ್ತು ಅಂದ್ರೆ ಫ್ರೆಂಡ್ಸ್ ಯಾರೋ ಒಬ್ರು ಆ ಟೈಮಿಗೆ ದುಡ್ಡಿನ ವ್ಯವಸ್ಥೆಯನ್ನ ಮಾಡ್ತಾರೆ. ಸೊ ತೀರಾ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ಒಂದು ವ್ಯವಸ್ಥೆ ಅಂತೂ ಆಗುತ್ತೆ. ಏನೂ ವ್ಯವಸ್ಥೆ ಆಗದೆ ಸಮಸ್ಯೆಗೀಡ ಆಗೋಕ್ ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸ್ವಲ್ಪ ಉಗ್ರವಾಗಿ ಆಗ್ಬೋದು, ಬೈಬೋದು, ಜಗಳ ಮಾಡ್ಬೋದು, ಇನ್ನೂ ಬುದ್ಧಿ ಬಂದಿಲ್ವಾ ಅನ್ಬೋದು, ಏನ್ ಬೇಕಾದ್ರೆ ಅನ್ಬೋದು, ಅದು ಪ್ರಶ್ನೆ ಬೇರೆ. ಆದರೆ ವ್ಯವಸ್ಥೆ ಆಗತ್ತೆ, ಅದು ಮಾತ್ರ ಗ್ಯಾರಂಟಿ ಹೌದು. ಸೊ ಇದು ಸ್ವಲ್ಪ ನಿಮಗೆ ಸಮಾಧಾನ ತರುವಂತಹ ವಿಚಾರ ಅಂತ ಅನ್ಕೊಂಡಿದ್ದೇನೆ. ಖಂಡಿತವಾಗಿ ಒಳ್ಳೇದಾಗ್ಲಿ. ಎರಡನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಭಾಗ್ಯಾಧಿಪತಿಯಾದಂತಹ ಬುಧನ ಬಲ. ಬುಧ ವ್ಯಯಾಧಿಪತಿಯ ಜೊತೆಗೆ ಭಾಗ್ಯಾಧಿಪತಿಯೂ ಹೌದು. ನಿಮಗೆ ವ್ಯಯಾಧಿಪತಿಯಿಂದಾಗಿ ಆಗುವ ನಷ್ಟಗಳನ್ನ ಎಚ್ಚರಿಕೆಯೋಡಲು ತಿಳಿಸಿದ್ದೇನೆ. ಭಾಗ್ಯಾಧಿಪತಿನೂ ಹೌದಲ್ವಾ. ಸೊ ಭಾಗ್ಯಾಧಿಪತಿಯಿಂದ ಆಗುವ ಲಾಭಗಳನ್ನು ತಿಳಿಸ್ಬೇಕಲ್ವಾ. ಸೊ ಆದ್ರಿಂದ ಎಂತಹ ಸಮಸ್ಯೆಗಳಿರಲಿ, ಬುಧ ಬಲದಿಂದ ತುಲಾರಾಶಿಯವರು ಅದೃಷ್ಟವನ್ನ ಅಕ್ಟೋಬರ್ ತಿಂಗಳಲ್ಲಿ ನೋಡ್ಬೋದು. ಸರ್ ಆಗಲ್ಲ ಅನ್ಕೊಂಡ್ಬಿಟ್ಟಿದೆ ಗುರುಗಳೇ, ಅದೃಷ್ಟವಶಾತ್ ಆಗೋಯ್ತು, ಪರಮಾತ್ಮ ಕಾಪಾಡ್ದ್ಯಪ್ಪ ಅನ್ಕಂಡೆ, ಕುತ್ತಿಗೆ ಹೊರಗೆ ಬಂದ್ಬಿಟ್ಟಿತ್ತು, ಅಂತೂ ಲಾಸ್ಟ್ ಮಿನಿಟಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಅಥವಾ ಇದು ಸಿಗದೇ ಇಲ್ಲ ಅನ್ಕಂಡೆ ಲಾಸ್ಟ್ ಮಿನಿಟಲ್ಲಿ ಅದೃಷ್ಟವಶಾತ್ ನನ್ನ ಹೆಸರು ಕೂಗ್ಬಿಟ್ರು, ನನಗೆ ಸಿಕ್ಬಿಡ್ತು. ಇದೇ ಅರ್ಥ ಆಯ್ತಲ್ವಾ. ಇದನ್ನ ಕೊಡೋದು ಕೂಡ ಬುಧನೇ, ವ್ಯಯಾಧಿಪತಿಯಾದ್ರಿಂದ ಇದನ್ನ ಹಾಳು ಮಾಡೋದು ಕೂಡ ಬುಧನೇ. ಬುಧನ ಕೈನಲ್ಲಿದೆ. ಬೇಕಾ ಬುಧನ ಆರಾಧನೆ, ವಿಷ್ಣು ಆರಾಧನೆ ಮಾಡ್ಕೊಂಡು ಪಡ್ಕೊಳ್ಳಿ ಅದೃಷ್ಟನ. ಬೇಡವಾ ಬಿಟ್ಬಿಡಿ, ಅದು ನಷ್ಟಕ್ಕೆ ತಿರುಗಿದ್ರೆ ನಮಗೆ ಗೊತ್ತಿಲ್ಲ. ಸೊ ಈ ತರಹ ವಿಚಾರ ಇದೆ. ಸೊ ಅದೃಷ್ಟನೂ ಇದೆ, ಯಾಕೆಂದ್ರೆ ನಿಮಗೆ ವ್ಯಯಾಧಿಪತಿನೂ ಬುಧನೇ, ಭಾಗ್ಯಾಧಿಪತಿನೂ ಬುಧನೇ. ಆದ್ರಿಂದ ಸೊ ಖಂಡಿತವಾಗಿ ಒಳ್ಳೇದಾಗ್ಲಿ. ಮೂರನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳಲ್ಲಿ ಮಾತುಕತೆಗಳು ಸ್ವಲ್ಪ ಪಾಸಿಟಿವ್ ಕಡೆ ತಿರುಗಲಿದೆ. ಅದು ಕೂಡ ದುಡ್ಡು ಸಿಗದೆ ಇದ್ರೂ ಕೂಡ ಭೂಮಿ ಸಿಗಬಹುದೇನೋ, ಸ್ವಲ್ಪ ನೀವು ಪ್ರಯತ್ನ ಮಾಡಿದರೆ ಅಂತ ಅನಿಸ್ತಾ ಇದೆ. ಸೊ ಆದ್ರಿಂದ ನಿಮಗೆ ಭೂಮಿ ಬೇಡ, ದುಡ್ಡೇ ಬೇಕು ಅಂದ್ರೆ ಬಹಳ ಕಷ್ಟ. ಬಟ್ ಓಕೆ, ನನಗೆ ಭೂಮಿ ಆದ್ರೂ ಪರವಾಗಿಲ್ಲ, ನನಗೆ ಭೂಮಿ ಬೇಕು ಕೊಟ್ಟುಬಿಡಿ ಅನ್ನೋ ರೀತಿಯಲ್ಲ ಆದ್ರೆ ಓಕೆ. ನಿಮಗೆ ಅದು ಏನು ಅಂದ್ರೆ ಈ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಸಿಗಬಹುದು ಶಾಂತವಾಗಿ ಅಂತ ಅನಿಸ್ತಾ ಇದೆ.
ಸೊ ಆ ಥರ ಸಿಚುವೇಶನ್ ಅಲ್ಲಿ ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ಸಿಚುವೇಶನ್ ಇರ್ತಕ್ಕಂಥ ತುಲಾರಾಶಿಯವರಿಗಿದು ಖಂಡಿತ ಶುಭ ಸಮಾಚಾರವಾಗಿರುತ್ತೆ. ಖಂಡಿತವಾಗಿ ಒಳ್ಳೇದಾಗ್ಲಿ. 4ನೇ ಶುಭ ವಿಚಾರ ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ತುಲಾರಾಶಿಯವರಾಗಿದ್ದು ಕುಜನ ಸಂಬಂಧಿತವಾದ ವೃತ್ತಿಗಳನ್ನ ಮಾಡ್ತಾ ಇದ್ರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ, ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರೆ, ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸೇಲ್ಸು ಸರ್ವಿಸು ಇತ್ಯಾದಿ ಉದ್ಯೋಗಗಳಲ್ಲಿದ್ರೆ, ಬೇಕರಿ ಇತ್ಯಾದಿ ಬೆಂಕಿಯ ಮುಂದೆ ಅಡಿಗೆ ಭಟ್ರುಗಳಾಗಿದ್ರೆ, ಈ ತರ ಬೆಂಕಿಯ ಮುಂದೆ ಕೆಲಸ ಮಾಡ್ತಕ್ಕಂಥ ಅದೇ ಉದ್ಯೋಗವಾಗಿರ್ತಕ್ಕಂತಹ ತುಲಾರಾಶಿಯವರಿಗೆ, ನೀವು ನಿರುದ್ಯೋಗಿ ಆದ್ರೂ ನಿಮ್ಗೆ ಉದ್ಯೋಗ ಸಿಗುವ ಸಾಧ್ಯತೆಗಳು ಲೈಟ್ ಆಗಿದೆ. ತಾತ್ಕಾಲಿಕವಾಗಾದ್ರೂ ಸಿಗುತ್ತೆ, ದೀರ್ಘಕಾಲಿಕವಾದ ಅಲ್ದಿದ್ರು ನಿರುದ್ಯೋಗಿಯಾಗಿ ಮನೇಲಿ ಕೂತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇನ್ನು ಆಲ್ರೆಡಿ ನಡೀತಾ ಇದೆ ಅಂತಂದ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರಬೇಕಾದಿರ್ತಕ್ಕಂಥ ಬಾಕಿಗಳು ಈಗ ದುಡ್ಡಿನ ಸ್ವರೂಪದಲ್ಲಿ ಬರುತ್ತಾ ಹೆಚ್ಚಿನ ಆರ್ಡರ್ಗಳು ಯಾರು ಬರ್ತದೆ ನಿಮಗೆ. ನೋಡಪ್ಪ ಇದನ್ನ ಇಲ್ಲಿ ನಾನು ಅದನ್ನ ಸರಿ ತೂಗಿಸ್ತೀನಿ ನಿನ್ನ ಲಾಸ್ನ ಅನ್ನೋ ತರ ನಿಮಗೆ ಒಂದು ಸ್ವಲ್ಪ ಅನುಕೂಲತೆಗಳು ಜಾಸ್ತಿ ಇದೆ. ಈ ವೃತ್ತಿಗಳಲ್ಲಿರ್ತಕ್ಕಂತಹ ತುಲಾರಾಶಿಯರು ನೀವಾಗಿದ್ರೆ ಖಂಡಿತವಾಗಿ ಒಳ್ಳೇದಾಗ್ಲಿ. 5ನೇಯ ಶುಭ ವಿಚಾರ ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಭೂಮಿಯನ್ನ ಖರೀದಿಸುವಂತಹ ಯೋಗ ಫಲ ಚೆನ್ನಾಗಿ ಕಂಡು ಬರ್ತಾ ಇದೆ. ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ರೂ ಕೂಡ ಚೆನ್ನಾಗಿ ಮಾಡ್ತೀರಾ, ಪ್ರಶ್ನೆ ಬೇರೆ. ಬಟ್ ಭೂಮಿಯನ್ನ ಖರೀದಿಸುವಂತಹ ವಿಚಾರದಲ್ಲಿ, ಮಾರಾಟಕ್ಕಿನ್ನೂ ಖರೀದಿ, ಭೂಮಿ ಖರೀದಿಸ್ಲಿಕ್ಕೋಸ್ಕರ ನೀವೇನಾದ್ರು ಪ್ರಯತ್ನ ಪಡ್ತಿದ್ರ ಅಂದ್ರೆ ತುಂಬಾ ಚೆನ್ನಾಗಿ ಬರಲಿದೆ. ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನ ಖರೀದಿಸುವಂತಹ ಯೋಗ ಫಲಗಳಿದೆ. ದೊಡ್ಡ ಪ್ರಮಾಣದಲ್ಲ ಅಂದ್ರೂ ಒಂದು 30-40% ಬಂಗಾರವನ್ನು ಖರೀದಿಸುವಂತಹ ಯೋಗ ಫಲಗಳು ಸಹ ಇದೆ. ಸೊ ಖಂಡಿತವಾಗಿ ಒಳ್ಳೇದಾಗ್ಲಿ. ತುಲಾರಾಶಿಯವರಿಗೆ ನಿಮ್ಮ ಕೈಲಿ ಯಥಾಶಕ್ತಿ ಖರೀದಿ ಮಾಡಿ. ಇಲ್ಲಿ ಗಮನಿಸಬೇಕಾದ ವಿಚಾರ, ತುಲಾರಾಶಿಯವರ ಅಕ್ಟೋಬರ್ ತಿಂಗಳಲ್ಲಿ ಆಗಬಹುದಾದ ಸಮಸ್ಯೆಗಳು, ಆ ಎಲ್ಲಾ ಸಮಸ್ಯೆಗಳು ಅದರ ನಂತರ ಆಗುವಂತಹ ಸಮಸ್ಯೆಗಳಿಗೂ ವಿಶೇಷವಾಗಿ ನಾವು ಪರಿಹಾರ ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಸೆಪ್ಟೆಂಬರ್ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ನವರಾತ್ರಿ, ಅದರ ಮರುದಿನದಿಂದನೇ ನವರಾತ್ರಿಯು ಸಹ ಆರಂಭದ ಕಾಲ. ಅವತ್ತಿನ ದಿವಸ ಮಹಾ ಸೂರ್ಯಗ್ರಹಣವೂ ಸಹ ಸಂಭವಿಸ್ತಾ ಇದೆ. ಅದರ ಹೆದರುವ ಅವಶ್ಯಕತೆ ಇಲ್ಲ. ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಭಾರತದಲ್ಲಿ ಗೋಚಾರ ಇಲ್ಲದ ಕಾರಣ ನಮಗೆ ಗ್ರಹಣದ ಆಚರಣೆ ಇಲ್ಲ. ಗ್ರಹಣಾಚರಣೆ ಇಲ್ಲ ಅಂದ್ರೇನು? ಹಿಂದೆ ಚಂದ್ರಗ್ರಹಣದಲ್ಲಿ ಉಪವಾಸ ಮಾಡಬೇಕು, ಹೊರಗಡೆ ಹೋಗಬಾರದು, ಆಹಾರ ಸೇವನೆ ಮಾಡಬಾರದು ಇತ್ಯಾದಿ ಒಂದಿಷ್ಟು ರೂಲ್ಸ್ ಗಳನ್ನೇನು ಹೇಳಿದ್ದೇನೆ, ಆ ಯಾವ ರೂಲ್ಸು ಸಹ ಈ ಸೂರ್ಯಗ್ರಹಣಕ್ಕೆ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಸೂರ್ಯಗ್ರಹಣ ರಾತ್ರಿಯಲ್ಲಿ ಆಗುತ್ತಾ ಇದೆ. ರಾತ್ರಿಯಲ್ಲಾಗುವ ಸೂರ್ಯಗ್ರಹಣಗಳು ಹಗಲಿನಲ್ಲಿ ನಡೆಯುವ ಸಂಭವಿಸುವ ಚಂದ್ರಗ್ರಹಣಗಳು ನಮಗೆ ಕಾಣೋದಿಲ್ಲ, ಆದ್ರಿಂದ ಆಚರಣೆಗಿಲ್ಲ ಅಂತ. ಆದರೆ ಇದು ಏನು ಗ್ರಹಣ ಸಂಭವಿಸ್ತಾ ಇರೋದು ಹೌದು, ಸಿಂಹರಾಶಿಯಲ್ಲಿ ಸಂಭವಿಸ್ತಾ ಇದೆ. ಆದ್ರಿಂದ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದ್ರು ಅನ್ನುವ ಆಧಾರದ ಮೇಲೆ ಶುಭ ಅಶುಭ ಮಿಶ್ರ ಫಲಗಳು ಇದ್ದೇ ಇರುತ್ತೆ. ಸೊ ಏನೇ ಆಗ್ಲಿ, ಗ್ರಹಣದ ಫಲದಲ್ಲಿ ಆ ಅಶುಭ ಫಲ ನಿವಾರಣೆ ಆಗಬೇಕು. ಅಷ್ಟೇ ಅಲ್ಲ, ರವಿ ಗ್ರಹ ನೀಚ ಸ್ಥಿತಿಗೆ ತುಲಾರಾಶಿಗೆ ರವಿ ಪ್ರವೇಶವಾಗುತ್ತಾ ಇದೆ. ಆ ತುಲಾರಾಶಿಗೆ ರವಿ ಪ್ರವೇಶವಾಗ್ತಿರೋದ್ರಿಂದ ಒಂದಿಷ್ಟು ರವಿಯಿಂದ ಸಮಸ್ಯೆಗಳು ಉಂಟಾಗಬಹುದು, ಅದು ಪರಿಹಾರವಾಗಬೇಕು. ಅಷ್ಟೇ ಅಲ್ಲ, ನವರಾತ್ರಿಯ ಆರಂಭದ ಕಾಲವಾದ್ರಿಂದ ಜಗಜ್ಜನನಿ ದುರ್ಗಾ ಪರಮೇಶ್ವರಿ ಅನುಗ್ರಹ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿಯ ಅನುಗ್ರಹವಾಗಬೇಕು. ಪ್ರತಿ ವರ್ಷ ನಾವು ಈ ಒಂದು ಸಂದರ್ಭದಲ್ಲಿಯೇ ಚಂಡಿಕಾ ಮಹಾಯಾಗವನ್ನು ಮಾಡತಕ್ಕಂಥದ್ದು. ಸೊ ಅದರಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು, ಬೆಂಗಳೂರಿನ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಒಂದು ಸೆಪ್ಟೆಂಬರ್ 21ನೇ ತಾರೀಕಿನ ಅಮಾವಾಸ್ಯೆ ಪರ್ವ ದಿನದಂದು ನಾವು ಮಹಾಚಂಡಿಕಾ ಯಾಗ ಹಾಗೂ ಸಹಸ್ರ ರವಿ ಶಾಂತಿ ಹೋಮ, ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿಯೊಟ್ಟಿಗೆ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರ್ತದೆ. ಪ್ರತಿ ಸಾರಿಯಂತೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಎಲ್ಲಾ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಬಾರಿಯ ಪ್ರಸಾದ ಒರಿಜಿನಲ್ ಮಾಣಿಕ್ಯ ರತ್ನಗಳು. ಸೂರ್ಯಗ್ರಹಣ ಜೊತೆಗೆ ನೀಚ ಸ್ಥಿತಿಯ ರವಿಯ ದೋಷ ಪರಿಹಾರವಾಗಬೇಕು, ರವಿಯಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ವಿಶೇಷವಾಗಿ ಸಹಸ್ರ ರವಿ ಶಾಂತಿಯನ್ನು ಮಾಡ್ತಾ ಇರುವಂತಹದ್ದು. ಆ ಮಾಣಿಕ್ಯ ಉಂಗುರವನ್ನ ಈಗಾಗಲೇ ವಿಶೇಷವಾಗಿ ಪರಮ ಪವಿತ್ರವಾದಂತಹ ಪುರಾಣ ಪ್ರಸಿದ್ಧವಾದ ಇತಿಹಾಸ ಪ್ರಸಿದ್ಧವಾದಂತಹ 100 ವರ್ಷಗಳ ಇತಿಹಾಸ ಇರತಕ್ಕಂತಹ ಧನ್ವಂತರಿ ದೇಗುಲದಲ್ಲಿ ಆ ಉಂಗುರಗಳನ್ನ ಧನ್ವಂತರಿಯ ಪಾದಾರವಿಂದಗಳಲ್ಲಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡಿದ್ದೇನೆ. ಅದ್ರದ್ದು ವಿಡಿಯೋ ಹಾಕಿದ್ದೇನೆ. ಅಷ್ಟೇ ಅಲ್ಲದೆ ಈ ಒಂದು ಅಮ್ಮನವರ ಸನ್ನಿಧಾನದಲ್ಲೂ ಸಹ, ಆ ದುರ್ಗಾ ಪರಮೇಶ್ವರ ಸನ್ನಿಧಾನದಲ್ಲಿ ಆ
ರತ್ನಗಳನ್ನ, ಆ ಒಂದು ಉಂಗುರಗಳ ಮಾಣಿಕ್ಯ ರತ್ನಗಳನ್ನ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೇವೆ. ಸೊ ಅದೊಂದು ವಿಡಿಯೋನು ಸಹ ನಿಮಗೆ ನೋಡಬಹುದು, ಈಗ ವಿಡಿಯೋ ಮುಂದೆ ಪ್ಲೇ ಮಾಡ್ತೇವೆ. ಸೊ ಅದರಿಂದ ಡಬಲ್ ಎನರ್ಜೈಸ್ಡ್ ಆದಂತಹ ಎರಡೆರಡು ಅಂದ್ರೆ ಧನ್ವಂತರಿ ಸನ್ನಿಧಾನ ಹಾಗೂ ದುರ್ಗಾ ಪರಮೇಶ್ವರಿ ಸನ್ನಿಧಾನದ ಎನರ್ಜೈಸ್ ಆದಂತಹ ಮಾಣಿಕ್ಯ ಉಂಗುರವನ್ನ ಮತ್ತೆ ತ್ರಿಬಲ್ ಮೂರನೇ ಬಾರಿಗೆ ಮಹಾಚಂಡಿಕಾ ಯಾಗದಲ್ಲಿ ಎನರ್ಜೈಸ್ ಮಾಡಿ, ಸಹಸ್ರ ರವಿ ಶಾಂತಿಯಲ್ಲಿ ಎನರ್ಜೈಸ್ ಮಾಡಿ, ನಿಮಗೆ ಮಹಾ ಸೂರ್ಯಗ್ರಹಣದ ಒಂದು ದೋಷವು ಪರಿಹಾರವಾಗಿ ರವಿ ಅನುಗ್ರಹ, ದುರ್ಗಾ ಅನುಗ್ರಹ, ದುರ್ಗತಿ ನಾಶಿನಿ, ಯಾವುದೇ ಕಷ್ಟಗಳು ಕಷ್ಟ ಕೋಟೆಗಳಿದ್ರೂ ಸಹ ಛಿದ್ರ ಮಾಡ್ತಾಳೆ ಅಮ್ಮನವರು. ಅದು ಆರೋಗ್ಯ ಬಾಧೆ ಇರಲಿ, ಆರ್ಥಿಕ ಬಾಧೆ ಇರಲಿ, ಮಾಟ ಮಂತ್ರ ಇರಲಿ, ದೃಷ್ಟಿ ದೋಷಗಳಿರಲಿ, ಶತ್ರು ಬಾಧೆಗಳಿರಲಿ, ಕೋರ್ಟು ಕಚೇರಿ ಸಮಸ್ಯೆ ಇರಲಿ, ಏನೇ ಸಮಸ್ಯೆ ಇರಲಿ ಅದನ್ನ ದುರ್ಗಾ ಪರಮೇಶ್ವರಿ ಪರಿಹಾರ ಮಾಡ್ತಾಳೆ. ಆದ್ರಿಂದ ಆ ಮಹಾಚಂಡಿಕಾ ಯಾಗದಲ್ಲಿ ಆ ಉಂಗುರಗಳನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರುವಂತಹ ಈ ವಿಶೇಷವಾದ ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಉಂಗುರದ ಬೆರಳಲ್ಲಿ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಶೇಷ ವಿಚಾರ ತಲುಪಿಸಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.